ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ಇನ್ನೇನು ಮಳೆಗಾಲ ಶುರು ಆಗ್ತಾ ಇದೆ. ಯಾರೆಲ್ಲ ತೋಟಕ್ಕೆ ಟ್ರೆಂಚ್ಗಳನ್ನು ಹೊಡೆಸಿಲ್ವೋ, ಅದರಲ್ಲೂ ಕೆರೆ ಕೆಳಗಡೆ ಅಥವಾ ಚಾನಲ್ ಕೆಳಗಡೆ ಮಳೆ ಜಾಸ್ತಿ ಆದಾಗ ನಿಮ್ಮ ತೋಟಕ್ಕೆ ನೀರು ಜಾಸ್ತಿ ಬರುವಂಥ ಸಾಧ್ಯತೆ ಎಲ್ಲೆಲ್ಲಿ ಕಾಣುತ್ತೋ ಅಲ್ಲೆಲ್ಲ ದಯವಿಟ್ಟು ರೈತರುಗಳು ಅಡಿಕೆಗೆ ಟ್ರೆಂಚ್ಗಳನ್ನು ಅಳವಡಿಸ್ಬೇಕಾಗಿರುತ್ತೆ. ಇನ್ ಕೇಸ್ ನೀವು ಟ್ರೆಂಚ್ ಹೊಡ್ಸೋಕ್ಕೆ ಅಮೌಂಟ್ ಜಾಸ್ತಿ ಆಗುತ್ತೆ, JCB ಕರೆಸಿ ಅಂತ ಅನ್ನೋದಾದರೆ ದಯವಿಟ್ಟು ಈ ಒಂದು ತಂತ್ರಜ್ಞಾನನ ಉಪಯೋಗಿಸ್ಬೋದು. ಏನಪ್ಪ ಅಂತಂದರೆ ಸಿಂಗಲ್ ನೇಗ್ಲು ಬರುತ್ತೆ ಟ್ರ್ಯಾಕ್ಟ್ರಲ್ಲಿ. ಸೊ ಅದನ್ನು ಹಾಕಿ ನೀವು ಉಳುಮೆ ಮಾಡಿದ್ರಿ ಅಂತಂದರೆ ಈಗೇನು ನೀವು ವೀಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಇಷ್ಟು ಚೆನ್ನಾಗಿ ಆಳವಾಗಿಯೇ ಹೋಗುತ್ತೆ. ಇಷ್ಟು ಚೆನ್ನಾಗಿ ಮಾಡಿದ್ರಿ ಅಂತಂದರೆ ನೀವು ಆಲ್ಮೋಸ್ಟ್ ಅಲ್ಲಿ ಬರೋಂಥ ನೀರುಗಳು ಅದರಲ್ಲಿ ಹರ್ಕೊಂಡು ಹೋಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ನಿಲ್ಲಕ್ಕೆ ಹೋಗಲ್ಲ. ಏನಿದ್ರು ಒಂದಡಿಯಿಂದ ಕೆಳಗಡೆ ನೀರು ಚೆನ್ನಾಗಿ ಕುಡಿಯುತ್ತಿರಲಿಲ್ಲ, ಅದು ತೊಂದರೆ ಇಲ್ಲ ನಿಮಗೆ. ಆದರೆ ಅತಿಯಾದ ಮಳೆ ಆಗುವಂಥ ಸ್ಥಳಗಳಲ್ಲಿ ನೀವು ಈ ಥರ ಸಿಂಪಲಾಗಿ ಮಾಡ್ಬೋದು. 1 ಎಕರೆ ಹೊಡೆಯೋಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಟ್ರ್ಯಾಕ್ಟ್ರಲ್ಲಿ ಒಂದು 3/4 ಗಂಟೆ ಟೈಮ್ ಆಗ್ಬೋದು, ಮ್ಯಾಕ್ಸಿಮಮ್ 1 ಅವರ್ ಆಗ್ಬೋದು. ಏನು ಒಂದು 1000 ರೂಪಾಯಿ ಕೇಳ್ತಾರೆ. ಅದೇ ನೀವು JCBಲಿ ಇಷ್ಟನ್ನು ಮಾಡ್ತೀನಿ ಅಂತಂತಾದರೆ JCB ಇನ್ನೂ ಆಳ ಆಗುತ್ತೆ, ಹಾಗೂ ಇನ್ನೊಂದು ಚೂರು ಪರ್ಫೆಕ್ಟಾಗಿ ಆಗುತ್ತೆ. ನೀವೇನಾದ್ರು ಪರ್ಮನೆಂಟಾಗಿ ಬಿಡ್ತೀನಿ ಅನ್ನೋದಾದರೆ JCBಲಿ ಓಡಿಸ್ಬಿಡಿ, 1 ಟೈಮ್ ಇನ್ವೆಸ್ಟ್ಮೆಂಟ್. ಇಲ್ಲ ನಾನು ವರ್ಷ ಅದ್ರ ಮಿಡ್ಲಲ್ಲಿ ಕಲ್ಟಿವೇಷನ್ ಮಾಡ್ತೀನಿ, ಸದ್ಯಕ್ಕೆ ಮಳೆಗಾಲದಲ್ಲಿ ಮಾತ್ರ ನಾನು ನೀರು ಹೋದರೆ ಸಾಕು ಅನ್ನೋಂತಾದರೆ ನೀವು ಈ ಥರ ಒಂದು ಟ್ರ್ಯಾಕ್ಟ್ರ್ ಮೂಲಕ ಉಳುಮೆ ಮಾಡುವಂಥದ್ದು ತುಂಬಾ ಸೂಕ್ತ. ಆದರೆ ಈ ಥರ ಸಿಂಗಲ್ ನೇಗ್ಲಿಂದ ಏನು ಮಣ್ಣನ್ನು ಹೊರಗಡೆ ಹಾಕಿರುತ್ತಲ್ಲ, ಸೊ ಅದನ್ನು ಸ್ವಲ್ಪ 1-2 ಗಂಡಾಳನ್ನ ಇಟ್ಟು ಎಳೆದು ಚೂರು ಸೈಡಿಗೆ ಹಾಕ್ಸಿದ್ರಿ ಅಂತಂದರೆ ಇನ್ನೂ ಒಳ್ಳೆಯದು. ಯಾಕೆಂತಂದರೆ ಮಳೆ ಬಂದಾಗ ಈ ಮಣ್ಣೆ ಮತ್ತು ಹಳ್ಳಕ್ಕೆ ಹೋಗಿ ಬೀಳದೆ ನೀವು ಪ್ರೊಟೆಕ್ಟ್ ಮಾಡ್ಬೋದು. ಅಷ್ಟು ಬೇಡ, ನನ್ನ ಹತ್ರ ಅಷ್ಟು ಆಗಲ್ಲ ಅನ್ನಂಗಿದ್ರೆ ಇಷ್ಟು ಮಾಡಿಬಿಡಿ, ಇದೇ ಬೇಜಾನಾಗುತ್ತೆ ನಿಮಗೆ. ಆದಷ್ಟು ಇದು ಕಂಟ್ರೋಲ್ ಮಾಡ್ತಾ ಬರುತ್ತೆ. ಒಂದು 30 to 40% ನಿಮಗೆ ನೀರನ್ನು ಡೈರೆಕ್ಟಾಗಿ ತಗೊಂಡೋಗಿ ಸೆಂಟ್ರಿಗೆ ಬಿಡೋದಷ್ಟು ಇದು ಚಾನಲ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಸೊ ಇದೇ ಥರ ಹೆಚ್ಚಿನ ರೈತಾಪಿ ವರ್ಗದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಟಚ್ ಮಾಡಿ, ಆಗ ನಾವು ಹಾಕೋಂಥ ವಿಡಿಯೋಗಳು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡಿ.